ದೇಶ ಉದ್ಧಾರ ಆಗಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯದಿರಬೇಕು. ಏಕೆಂದರೆ ಒಳ್ಳೇದು ಬಯಸಿದ್ರೆ ಅದು ಪ್ರತಿಯೊಂದೂ ಒಳ್ಳೆಯದಾಗೋದು. ಹಾಗೆ ನಮಗೆ ನೀರಿಲ್ಲ, ಕಾವೇರಿ ನೀರಿಲ್ಲ, ಆ ಕಡೆ ತುಂಗಭದ್ರಾ ನೀರಿಲ್ಲ, ಈ ಕಡೆ ಕೃಷ್ಣಾ ನದಿ ನೀರಿಲ್ಲ ಅಂತ ಹೇಳ್ತಾರೆ. ಆ ನೀರು ಹೋಗ್ತಾ ಡೌನ್ಗೆ ಬಿಟ್ಟರೆ ಡೌನ್ಗೆ ಹೋಗ್ತಾನೆ ಇರ್ತದೆ. ಅದನ್ನು ಪಂಪ್ ಮಾಡಿ ಬೇರೆಯವ್ರಿಗೂ ಎಲ್ಲಿ ಅಪ್ಪಿದೆಯೋ ಆ ಕಡೆ ಪಂಪ್ ಮಾಡಿದ್ರೆ ಯಾಕೆ ಆಗಲ್ಲ? ನೀರು ಎಲ್ಲಕ್ಕೂ ಆಗುತ್ತೆ. ಅದು 3 ನದಿ ಇದೆ ಕರ್ನಾಟಕದಲ್ಲಿ, 3-4 ನದಿ ಇದೆ. ಎಲ್ಲಿ ನೀರು ಹಂಗೆ ಹೋಗುತ್ತೋ ಅದನ್ನು ಪಂಪ್ ಮಾಡಿ ನೀರಿಲ್ಲದಾಗ ನೀರು ಹಂಚಬೇಕು. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಹತ್ರ ದುಡ್ಡಿದ್ದೇ ಇರ್ತದೆ. ಅದರಲ್ಲಿ ಎಷ್ಟೋ ಒಂದು 75%, 80% ಸಾಹುಕಾರರ ಹತ್ರ ದುಡ್ಡಿರ್ತದೆ. ಇನ್ನೂ ಇಲ್ಲ 25%